33 ದಿನ ಆಯಿತು ಈ ಯುದ್ಧ ಶುರುವಾಗಿ. ಏನಪ್ಪ ಸಾಧಿಸಿದ್ರು ಅಂತಂದರೆ ಯಾರೂ ಏನೂ ಸಾಧಿಸಲಿಲ್ಲ. ಎಲ್ಲ ನಾಶ ನಾಶ ನಾಶ. ಅಲ್ಲಿ ಯುದ್ಧ ನಡೀತಾ ಇದ್ರೆ ಇಲ್ಲಿ ಆರ್ಥಿಕ ಯುದ್ಧ ಆಗ್ತಾ ಇದೆ. ಕಾರಣ ಇರೋದನ್ನು ಉಳಿಸ್ಕೊಂಡಿರೋದನ್ನೆಲ್ಲ ಕಳ್ಕೊಳ್ಳೋ ಪರಿಸ್ಥಿತಿ ಆಗ್ತಾ ಇದೆ. ಅದಕ್ಕೆ ಹೇಳ್ತಾ ಇದೆ, ಕಳೆದ ವಾರದಲ್ಲಿ ನಿಮಗೆ 5,000 ರೂಪಾಯಿ ಎಕ್ಸ್ಟ್ರಾ ಖರ್ಚು ಬರುತ್ತೆ. 5,000 ರೂಪಾಯಿ ಮಿನಿಮಮ್ ತಿಂಗಳಿಗೆ ಎಕ್ಸ್ಟ್ರಾ ಖರ್ಚು ಬರುತ್ತೆ. ಎಚ್ಚರವಾಗಿರಿ, ಕಂಡಲ್ಲೆಲ್ಲ ಖರ್ಚು ಮಾಡಬೇಡಿ ಅಂತ ಹೇಳಿ ನಿಮಗೆ ಪದೇ ಪದೇ ಹೇಳಿದ್ದೀನಿ. ಈ ತಿಂಗಳಿನಿಂದ 5,000 ಫಿಕ್ಸ್ ಬರೆದಿಟ್ಕೊಳ್ಳಿ. ಅದು ಎಲ್ಲೆಲ್ಲಿಂದ ಹೇಗೆ ಖರ್ಚಾಗುತ್ತೆ ಅನ್ನೋದು ಲೆಕ್ಕಾಚಾರ ಹಾಕ್ಕೊಂಡ್ರೆ ಪಕ್ಕಾ ನಿಮಗೆ ಗೊತ್ತಾಗುತ್ತೆ. ಯಾಕೆ ಅಂತಂದರೆ ಸಂಬಳದ ಮೇಲೆ ಡಿಪೆಂಡ್ ಆಗಿರ್ತೀವಿ. ಆ ಸಂಬಳ ಕೊನೆಯ ಹಂತದಲ್ಲಿದ್ದಾಗ ಖಾಲಿ ಆದಾಗ ಇನ್ನೊಬ್ಬರ ಹತ್ರ 5,000 ರೂಪಾಯಿನೋ ಇಸ್ಕೊಂಡ್ಬಿಟ್ಟು ಆ ಸಾಲ ಮುಂದಿನ ತಿಂಗಳಲ್ಲಿ ತೀರಿಸ್ತೀವಿ. ಬಟ್ ಈಗಲೇ 5,000 ರೂಪಾಯಿ ಎಕ್ಸ್ಟ್ರಾ ಖರ್ಚಾಗಕ್ಕೆ ಶುರುವಾಗ್ಬಿಟ್ರೆ ಹೆಂಗೆ ಹೊಂದಾಣಿಕೆ ಮಾಡ್ತೀರಾ? ಅದೇ ಈಗ ಆಗುವಂಥ ಪರಿಸ್ಥಿತಿ. ಈ ಟ್ರಂಪ್ ಮಾಡ್ತಾ ಇರುವಂಥ ಲೆಕ್ಕಾಚಾರ ಏನು, ಎಲ್ಲಿಗೆ ಹೋಗಿ ತಲುಪಿದೆ ಈ 33 ದಿನದ ಯುದ್ಧದ ಪರಿಸ್ಥಿತಿ? ಮಧ್ಯಪ್ರಾಚ್ಯ ಯುದ್ಧಕ್ಕೆ ಇಂದೀಗ 33ನೇ ದಿನ. ಯುದ್ಧದಿಂದ ಹಿಂದೆ ಸರಿಯೋಕೆ ಈಗ ಟ್ರಂಪ್ ಮುಂದಾಗಿದ್ದಾರಂತೆ. ಯಾವುದೇ ಒಪ್ಪಂದವಿಲ್ಲದೆ ಯುದ್ಧ ಕೊನೆಗಾಣಿಸಲು ಒಲವನ್ನ ತೋರಿಸಿದಾರಂತೆ. ಇದನ್ನು ಹೇಳ್ತಾನೆ ಇದ್ದಾರ್ರಿ ಅವರು. ಅಯ್ಯೋ, 2-3 ವಾರಗಳಲ್ಲಿ ಇರಾನ್ ಅಮೆರಿಕ ಯುದ್ಧ ಕೊನೆಗೊಳ್ಳುತ್ತೆ ಅಂತಿದ್ದಾರೆ. ಅಂದರೆ ಇನ್ನೂ ಒಂದು ತಿಂಗಳು ಬರೆದಿಟ್ಕೊಳ್ಳಿ. ಇನ್ನೂ ಒಂದು ತಿಂಗಳು, ಏಪ್ರಿಲ್ ಪೂರ್ತಿ ತಿಂಗಳಾಗುತ್ತೆ. ಈಗ ಒಂದೇ ತಿಂಗಳಲ್ಲಿ ಆಗಿರುವಂಥ ಅನಾಹುತನೇ ಈ ಪರಿಸ್ಥಿತಿಯಲ್ಲಿದೆ. ಇನ್ನೂ ಒಂದು ತಿಂಗಳು ಇದೇ ರೀತಿಯಲ್ಲಿ ಆಗ್ತಾ ಹೋದರೆ ಪರಿಸ್ಥಿತಿ ಇನ್ನೇನಾಗುತ್ತೋ ಅನ್ನುವಂಥದ್ದನ್ನು ಅಂದಾಜಿಸೋಕ್ಕೂ ಕೂಡ ಆಗ್ತಾ ಇಲ್ಲ. ಯುದ್ಧ ಕೊನೆಗೊಳಿಸಲು ಒಪ್ಪಂದವನ್ನು ಮಾಡಿಕೊಳ್ಳಬೇಕಾಗಿಲ್ಲ. ಶೀಘ್ರದಲ್ಲಿ ಇರಾನ್ನಿಂದ ತನ್ನ ಸೈನ್ಯವನ್ನು ಹಿಂತೆಗೆದುಕೊಳ್ಳಲಿದೆ ಅಂತ ಹೇಳ್ತಾ ಇದ್ದಾರೆ. ಇರಾನ್ನಲ್ಲಿ ಆಡಳಿತ ಬದಲಾವಣೆಯ ಗುರಿಯನ್ನು ಸಾಧಿಸಲಾಗಿದೆ. ಎಲ್ಲಿ ಸಾಧಿಸಿದ್ದಾರೆ? ಈ ಸಂಘರ್ಷವನ್ನು ಮುಂದುವರಿಸಲು ಅಮೆರಿಕ ಬಯಸೋದಿಲ್ಲ. ಯುದ್ಧ ಮುಗಿಸಲು ಡೊನಾಲ್ಡ್ ಟ್ರಂಪ್ ಈಗ ಮುಂದಾಗಿದ್ದಾರಂತೆ. 48 ಗಂಟೆಗಳ ಡೆಡ್ಲೈನು, 5 ದಿನಗಳ ಡೆಡ್ಲೈನು, ಆಮೇಲೆ ಮತ್ತೆ 10 ದಿನ, ಆಮೇಲೆ ಇಲ್ಲ 2 ನಿಮಿಷದಲ್ಲಿ 2 ಸೆಕೆಂಡಲ್ಲಿ ನಿಲ್ಲಿಸ್ಬಿಡ್ತೀನಿ. ಏನು ಫುಲ್ ಬಿಟ್ಟಿದ್ದು. ಸೈನ್ಯವನ್ನು ಅಲ್ಲಿ ಕಳಿಸಿದ್ದೇನು, ಏನೇನೋ ನಡೆದೋಯ್ತು ಗೋಜಲಾಗಿ. ಒಟ್ಟಿನಲ್ಲಿ 33ನೇ ದಿನಕ್ಕೆ ಈಗ ಫೈನಲಿ ಬಂದು ತಲುಪಿದ್ದಾರೆ. ಅಮೆರಿಕ ಅನುಭವಿಸ್ತಾ ಇರುವಂಥ ನಷ್ಟ ತನ್ನ ಬುಡಕ್ಕೆ ಬೆಂಕಿ ಬಿದ್ದಿದೆಯಲ್ಲ, ಅದಕ್ಕೆ ಈಗ ಅಮೆರಿಕ ಬೇಡ ಇದನ್ನು ಹೀಗೆ ನಿಲ್ಲಿಸೋದು ಒಳ್ಳೆಯದು ಅನ್ನೋ ಲೆಕ್ಕಾಚಾರಕ್ಕೆ ಬಂದಿದ್ದಾರೆ. ಅವ್ರಿಗೇನು ನಷ್ಟ ಆಗ್ತಾ ಇರಲಿಲ್ಲ ಅಂದರೆ ಅವರೇನು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಬುಡಕ್ಕೆ ಬಂದಿದೆ ಈಗ, ಅದರ ಪರಿಣಾಮ ಇದು. ಸೊ ಇರಾನ್ನಲ್ಲಿ ಆಗ್ತಾ ಇರುವಂಥ ಬದಲಾವಣೆ ಗುರಿ ಸಾಧಿಸಲಾಗಿದೆ ಅಂತಿದ್ದಾರೆ. ಅಲ್ಲೇನು ಬದಲಾವಣೆ ಆಗಿಲ್ಲ. IRGCನೇ ಹಿಡಿತವನ್ನು ಹಿಡ್ಕೊಂಡು ಕೂತಿದೆ. ಅಲ್ಲಿ ಯಾರ ಮಾತನ್ನು ಕೇಳುವಂಥ ಪರಿಸ್ಥಿತಿಯಲ್ಲಿಲ್ಲ. ಇವರು ಹೇಳ್ತಾ ಇದ್ದಿದ್ದು ಅಲ್ಲಿ ಪ್ರಜಾಪ್ರಭುತ್ವ ಬರಬೇಕು, ಜನರಿಂದ ಆಯ್ಕೆ ಆಗಬೇಕು ಅನ್ನುವಂಥದ್ದಿತ್ತು, ಸರ್ವಾಧಿಕಾರಿ ಹೋಗಬೇಕು ಅನ್ನುವಂಥದ್ದಿತ್ತು. ಎಲ್ಲಿ ಬದಲಾವಣೆ ಆಗಿದೆ? ಅಲ್ಲಿ ಆಗಿಲ್ಲ. ನನ್ನ ಸಹೋದ್ಯೋಗಿ ಈಗ ಶಬೀರ್ ನಿಡಗುಂದಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಗುಡ್ ಮಾರ್ನಿಂಗ್. ಈಗ ಈ ವಿಚಾರದಲ್ಲಿ ನೋಡೋದಾದರೆ ಸಾಧಿಸಿದ್ದೇನು ಅಮೆರಿಕ, ಕಳ್ಕೊಂಡಿದ್ದೇ ಹೆಚ್ಚು. ಇರಾನ್ನಲ್ಲಿ ಬದಲಾವಣೆ ಮಾಡಿದ್ದಾರೆ ಅಂತಿದ್ದಾರೆ. ಇರಾನ್ನಲ್ಲಿ ಏನು ಬದಲಾವಣೆ ಆಗಿದೆ ಅಂಥದ್ದು? ಅರುಣ್, ಆಯತುಲ್ಲಾ ಅಲಿ ಖಾನ್ ಹತ್ಯೆಯನ್ನು ಮಾಡಿರುವಂಥದ್ದೇ ಆಡಳಿತದ ಬದಲಾವಣೆ ಅನ್ನುವಂತಹ ಒಂದು ಸಂದೇಶವನ್ನು ರವಾನಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ನೋಡಿ, ಈಗ ಅಮೆರಿಕ ಕೊಟ್ಟಿರುವಂಥ ಹೇಳಿಕೆ ಬೇರೆ ಬೇರೆ ವಿಶ್ಲೇಷಣೆಗೆ ಕೂಡ ಒಳಪಡುವಂಥ ಕೆಲಸಗಳನ್ನು ಮಾಡ್ತಾ ಇರುವಂಥದ್ದು. ಮುಖ್ಯವಾಗಿ ಈಗ ಆಯತುಲ್ಲಾ ಅಲಿ ಖಾನ್ ನಿಧನದ ನಂತರ ಹೊಸ ಆಡಳಿತ ಕೂಡ ಅಲ್ಲಿ ಶುರುವಾಗಿತ್ತು. ಖಮೇನಿಯವರ ಮಗ ಮುಜ್ತಬಾ ಖಮೇನಿಯವರ ಆಡಳಿತ ಶುರುವಾಗಿತ್ತು. ಈಗ ಅವರು ಇದಾರಾ ಇಲ್ವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಗೊಂದಲಗಳಿದ್ದಾವೆ. ಇದರ ಜೊತೆಗೆ ಈ ಹಿಂದೆ ಆಯತುಲ್ಲಾ ಅಲಿ ಖಮೇನಿಯ ಜೊತೆಗೆ ಬಹಳ ಪ್ರಮುಖ ಹಂತದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಂಥ ಬಹುತೇಕ ಎಲ್ಲ ಫಸ್ಟ್ ಲೈನ್ ಲೀಡರ್ಗಳೇನಿದ್ರು ಅವರ ಹತ್ಯೆಯೂ ಕೂಡ ಆಗಿರುವಂಥದ್ದು. ಸೊ ಹೀಗಾಗಿ ಒಂದು ಸ್ಪಷ್ಟವಾದಂಥ ಲೀಡರ್ಶಿಪ್ ಇಲ್ಲ. ಮುಜ್ತಬಾ ಖಮೇನಿ ಮುಖ್ಯವಾಹಿನಿಗೆ ಬರೋವರೆಗೂ ಕೂಡ ಅವರ ಇರುವಿಕೆಯ ಬಗ್ಗೆ ಕೂಡ ಸಾಕಷ್ಟು ಗೊಂದಲಗಳಿದ್ದಾವೆ. ಸೊ ಈ ನಡುವೆ ಈಗ ಅಮೆರಿಕ ಹೇಳ್ತಾ ಇರುವಂಥದ್ದು ಆಡಳಿತ ಸಂಪೂರ್ಣವಾಗಿ ಬದಲಾಗಿದೆ ಅನ್ನುವಂಥದ್ದು. ಸೊ ಬದಲಾವಣೆ ಆಗಿದೆ ಅಂದರೆ ಯಾರು ಮುಖ್ಯಸ್ಥರು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಉದ್ಭವ ಆಗ್ತಾ ಇರುವಂಥದ್ದು. ಈಗ ಅಮೆರಿಕ ಹೇಳ್ತಾ ಇರುವಂಥದ್ದು ಆಯತುಲ್ಲಾ ಅಲಿ ಖಮೇನಿ ಅವರ ಆದಮೇಲೆ ಅವ್ರ ಮಗ ಮುಜ್ತಬಾ ಬಂದಿದ್ದಾರೆ, ಹಾಗಾಗಿ ಆಡಳಿತ ಬದಲಾವಣೆ ಅಂತಿದೆಯೋ ಅಥವಾ ಇಡೀ ಆ ಸರ್ವಾಧಿಕಾರಿ ಪದ್ಧತಿ ಏನಿತ್ತು ಅದನ್ನೇ ಬದಲಾಯಿಸುವಂಥ ನಿಟ್ಟಿನಲ್ಲಿ ಕ್ರಮವನ್ನು ತೆಗೆದುಕೊಂಡಿದ್ದೀವಿ, ಭವಿಷ್ಯದಲ್ಲಿ ಬದಲಾವಣೆ ಆಗುತ್ತೋ ಅನ್ನುವಂಥದ್ರ ವಿಶ್ಲೇಷಣೆಯೂ ಕೂಡ ಈಗ ಸದ್ಯಕ್ಕೆ ಆಗ್ತಾ ಇರುವಂಥದ್ದು. ಆದರೆ ಅಮೆರಿಕ ಒಂದಂತೂ ಸ್ಪಷ್ಟವಾಗಿ ಹೇಳ್ತಾ ಇರುವಂಥದ್ದು, ನೀವು ಬೇಷರತ್ತಾಗಿ ಕ್ಷಮೆ ಯಾಚಿಸಿ ನಮ್ಮ ಷರತ್ತುಗಳಿಗೆ ಒಪ್ಪಿಕೊಂಡು ಶರಣಾಗತಿ ಆಗದೇ ಇದ್ದರೆ ಭೀಕರವಾದಂಥ ದಾಳಿಯನ್ನು ಮಾಡ್ತೀವಿ ಅನ್ನುವಂತಹ ಮತ್ತೊಂದು ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಸೊ ಹೀಗಾಗಿ ಅಮೆರಿಕ ತಾನು ಎಲ್ಲ ಬಹುತೇಕ ಒಂದು ಹಂತದವರೆಗೆ ನಷ್ಟವನ್ನು ಅನುಭವಿಸಿದ್ರೂ ಕೂಡ ಈ ಒಂದು ಯುದ್ಧದಲ್ಲಿ ಈಗ ಮರ್ಯಾದೆಯನ್ನು ಉಳಿಸ್ಕೊಳ್ಬೇಕು ಅನ್ನುವಂಥ ಹಂತದಲ್ಲೂ ಕೂಡ ಈಗ ಮತ್ತೆ ದಾಳಿಗಳನ್ನು ಮುಂದುವರಿಸುವಂಥ ಸಾಧ್ಯತೆಗಳಿದ್ದಾವೆ. ಅರುಣ್,